ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು, ಅಪ್ಪ ನಾನೀಗ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಕೊಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅಲ್ಲಪ್ಪ, ಕಾರ್ ಡ್ಯೂ ಇದೆ, ಸಾಲಗಳಿದೆ, ಅದನ್ನೆಲ್ಲ ಕಟ್ಬೇಕಲ್ವಾ, ಇದೆಲ್ಲ ಏನಕ್ಕೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಫ್ಲೈಟ್ ಖರ್ಚು ಒಂದೇ ಅಲ್ವೇನಪ್ಪ, ಅದು ಕಮ್ಮಿ ಮಾಡಿಸಿದೀನಿ, ನಾನೆಲ್ಲ ವಿಚಾರಿಸಿದೀನಿ. ಅಲ್ಲಿಗೆ ಹೋದ್ಮೇಲೆ ಪಾರ್ಲರ್ ಅಮ್ಮನ ಮನೇಲಿ ತಾನೇ ಉಳ್ಕೋತೀವಿ, ಇನ್ನೇನ್ ಕಷ್ಟ ಅಂತ ಸೂರ್ಯ ಹೇಳ್ತಾನೆ. ಅದು ಅಲ್ಲದೆ ಮನೋಜ ಮದ್ವೆ ಆಗಿ 1 ವರ್ಷ ಆಯ್ತು, ಇದುವರೆಗೂ ಅವನು ಅವ್ರ ಮಾವನ ಮನೆ ಹೇಗಿದೆ ಅಂತ ಕೂಡ ನೋಡಿಲ್ಲ. ಅವ್ರ ಮಾವ ಬೇರೆ ಜೈಲಲ್ಲಿದ್ದಾರೆ, ಸಂಬಂಧಿಕರಾಗಿ ನಾವೆಲ್ಲ ಹೋಗಿ ನೋಡ್ಬೇಕಲ್ವೇನಪ್ಪ, 2 ಕುಟುಂಬದಲ್ಲಿ ಇದು ಬೇಡ್ವೇನಪ್ಪ ಅಂತ ಸೂರ್ಯ ಕೇಳ್ತಾನೆ. ಏನು ಅದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಲೇ ರವಿ, ಅದೇನು ಅದು ಅಂತ ಸೂರ್ಯ ಕೇಳ್ತಾನೆ. ಬಾಂಡಿಂಗ್ ಅಂತಾನೆ ರವಿ, ಅದೆಲ್ಲ ಇರ್ಬೇಕಲ್ವೇನಪ್ಪ ಅಂತ ಸೂರ್ಯ ಹೇಳ್ತಾನೆ. ನನಗೆ ಜನರಲ್ ಸೀಟ್ ಎಲ್ಲ ಬುಕ್ ಮಾಡ್ಬೇಡ, ನನಗೆ ಸ್ಪೆಷಲ್ ಸೀಟ್ ಇರ್ಲಿ ಅಂತ ಶಾಂತಿ ಹೇಳ್ತಾರೆ. ಹಾಗಾದ್ರೆ ಫ್ಲೈಟ್ ನಿಮ್ಗೋಸ್ಕರ ತುಂಡ್ ಮಾಡ್ಬೇಕಾಗತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಂತ ಶಾಂತಿ ಹೇಳ್ತಾರೆ. ಏನಪ್ಪ ನೀವು ಎಲ್ಗಾದ್ರೂ ಹೋಗಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಗಡಿ ದಾಟಿ ಹೋಗ್ಬೇಕು ಅಂದ್ರೆ ಅದಕ್ಕೂ ಪುಣ್ಯ ಇರ್ಬೇಕು ಕಣೋ, ಜಾತಕದಲ್ಲಿ ಬರ್ದಿರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಜಾತಕದಲ್ಲಿ ಯಾಕಪ್ಪ ಬರ್ದಿರ್ಬೇಕು, ಪಾಸ್ಪೋರ್ಟ್ ಫ್ಲೈಟ್ ಟಿಕೆಟ್ ಇದ್ರೆ ಸಾಕಲ್ವಾ ಅಂತ ಸೂರ್ಯ ಹೇಳ್ತಾನೆ. ಅಪ್ಪನ್ಗೆ ಟ್ರೈನ್ ಅಲ್ಲಿ ಊರೂರ್ ತಿರ್ಗೋದ್ ಬರ್ದಿದಾರ್ ಕಣೋ, ಅದಕ್ಕೆ ಹೇಳ್ತಿದ್ದಾರೆ ಅಂತ ಮನೋಜ ಹೇಳ್ತಾನೆ. ಟ್ರೈನ್ ನಲ್ಲಿ ಊರೂರ್ ಸುತ್ತಿದ್ರೆ ಏನಂತೆ ಪ್ರಯೋಜನ, ಫ್ಲೈಟ್ ಪಾಸ್ ಇದ್ರು ಸಹ ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಯಾವಾಗ್ಲೂ ನನ್ನ ಕೆಲ್ಸ ಅಂತಾನೆ ಅಂತಿರ್ತಾರೆ ಅಂತ ಶಾಂತಿ ಹೇಳ್ತಾರೆ. ಯಾಕೆ ಶಾಂತಿ, ನಿನ್ನ ತಾಜ್ ಮಹಲ್ ನೋಡೋದು ಕರ್ಕೊಂಡು ಹೋಗಿದ್ನಲ್ವೇನೆ ಅಂತ ಶಾಂತಿ ಹೇಳ್ತಾರೆ. ಮದ್ವೆ ಆಗಿದ್ದು ಹೊಸದ್ರಲ್ಲಿ ಅದೊಂದೇ ಕಡೆ ಕರ್ಕೊಂಡು ಹೋಗಿದ್ದು ಅಂತ ಕೋಪ ಮಾಡ್ಕೊಂಡು ಶಾಂತಿ ಹೇಳ್ತಾರೆ. ಬರೀ ಒಂದೇ ಒಂದು ಊರಿಗೆ ಕರ್ಕೊಂಡು ಹೋಗಿ ಜೀವನ್ ಪರ್ಯಂತ ಅದನ್ನೇ ಹೇಳ್ತಿರ್ತಾರೆ. ಶಾಜಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ತಾ ಅದೇ ಒಂದ್ ದೊಡ್ಡ ವಿಷಯ ಅನ್ನೋ ಹಾಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಅಂತ ಶಾಂತಿ ಹೇಳ್ತಾರೆ. ಏನ್ ಶಾಂತಿ, ನೀನ್ ಇವಾಗ ಮಲೇಷ್ಯಾಗ ಹೋಗ್ಬೇಕಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಹೋಗ್ಬೇಕು, ಮನೋಜ್ ಜೊತೆ ಹೋಗ್ಬೇಕು ಅಂತ ಶಾಂತಿ ಹೇಳ್ತಾರೆ. ನನ್ ಜೊತೆ ಅಲ್ಲಮ್ಮ, ನಮ್ಮನ್ನೆಲ್ಲ ರೋಹಿಣಿ ಕರ್ಕೊಂಡು ಹೋಗ್ತಾಳೆ ಅಂತ ಮನೋಜ ಹೇಳ್ತಿರ್ತಾನೆ. ರೋಹಿಣಿ ಅಲ್ಲಿಗ ತುಂಬಾ ಬಿಸಿಲಿರುತ್ತಾ ಇಲ್ಲ ಚಳಿ ಇರುತ್ತಾ ಅಂತ ಶಾಂತಿ ಕೇಳ್ತಾರೆ. ನನ್ಗೇನತ್ತೆ ಗೊತ್ತು ಅಂತ ರೋಹಿಣಿ ಹೇಳ್ತಾಳೆ. ನಿನಗ್ ಗೊತ್ತಿಲ್ವಾ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಾನು ಇಲ್ಲಿಗೆ ಬಂದು ಸುಮಾರು ವರ್ಷ ಆಯ್ತು, ಹಾಗಾಗಿ ನನಗೆ ಗೊತ್ತಾಗಲ್ಲ ಅಂತ ರೋಹಿಣಿ ಹೇಳ್ತಾಳೆ. ರವಿ, ನೀನು ಸೋಪಾ ಪುಡಿ ಇಬ್ರು ನನ್ನ ಜೊತೆ ಬಂದ್ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಮಲೇಷ್ಯಾಗ ಹೋಗದೆ ಇದ್ರು ಅವ್ರನ್ನೆಲ್ಲ ಕರೆದಿದಿರಲ್ಲ ಅಂತ ಮೀನಾ ಅನ್ಕೋತಿರ್ತಾಳೆ. ಏನಂದೆ ಅಂತ ಶಾಂತಿ ಕೇಳ್ತಾರೆ. ಮಧ್ಯಾಹ್ನಕ್ಕೆ ಅಡ್ಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ದೆ ಅತ್ತೆ ಅಂತ ಮೀನಾ ಹೇಳ್ತಾಳೆ. ನನ್ಗೂ ಬರ್ಬೇಕು ಅಂತ ಆಸೆ ಇದೆ ಕಣೋ, ಆದ್ರೆ ಹೋಟೆಲ್ ಅಲ್ಲಿ ತುಂಬಾ ಕೆಲ್ಸ ಇದೆ ಅಂತ ರವಿ ಹೇಳ್ತಾನೆ. ಇವನು ಹೊರಗಡೆ ಹೋಗೋಣ ಅಂದ್ರೆ ತುಂಬಾ ರೀಸನ್ಸ್ ಹೇಳ್ತಾನೆ. ಇನ್ನು ಮಲೇಷ್ಯಾಗೆಲ್ಲಾದ್ರೂ ಹೋಗೋಣ ಅಂದ್ರೆ ಮುಗೀತು ಕತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ನಿನ್ಗೂ ಹೋಗಕ್ ಒಪ್ಕೆನಾ ಶ್ರುತಿ ಅಂತ ಮೀನಾ ಕೇಳ್ತಾಳೆ. ನನ್ಗೇನೋ ಓಕೆ, ಆದ್ರೆ ಡಬ್ಬಿಂಗ್ ಮಾಡೋದು ತುಂಬಾನೇ ಇದೆ, ಬರಕ್ ಆಗಲ್ಲ ಅಂತ ಶ್ರುತಿ ಹೇಳ್ತಾಳೆ. ಲೇ ಸೂರ್ಯ, ನಾವೆಲ್ಲರೂ ಬಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಈಗ ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ, ಇಂತ ಚಾನ್ಸ್ ಸಿಕ್ಕಾಗ ಬಿಡಬಾರ್ದು, ಎಂಟರ್ಟೈನ್ ಮಾಡ್ಕೊಂಡು ಬರ್ತಿರ್ಬೇಕು ಅಂತ ರವಿ ಹೇಳ್ತಾನೆ. ರವಿ, ಖರ್ಚೆಂಗೋ ಜಾಸ್ತಿ ಆಗುತ್ತೆ, ನಾವೀಗ ಮನೋಜನ್ ಮಾವನ್ ಮನೆಗೆ ಹೋಗ್ತಿದೀವಿ, ಪಾರ್ಲರ್ ಅಮ್ಮನ್ ಮಾವ ಬೇರೆ ಅಲ್ಲೇ ಇರ್ತಾರೆ, ಅವರೇ ಎಲ್ಲಾನು ನೋಡ್ಕೋತಾರೆ, ನೀನು ಬಂದ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಇವ್ನ್ ಮಾತೆತ್ತಿದ್ರೆ ಸಾಕು ಅದನ್ನೇ ಹೇಳ್ತಿರ್ತಾನೆ ಅಂತ ರೋಹಿಣಿ ಬೈಕೋತಿರ್ತಾಳೆ. ನಮ್ಗೆ ಟೈಮ್ ಸಿಕ್ತಾಗ ನಾವ್ ಇನ್ನೊಂದ್ಸರಿ ಹೋಗ್ಬಿಟ್ಟು ಬರ್ತೀವಿ, ಆಗ ರೋಹಿಣಿ ಅವರೇ ಎಲ್ಲಾನು ನೋಡ್ಕೋತಾರೆ ಅಂತ ಶ್ರುತಿ ಹೇಳ್ತಾಳೆ. ಏನ್ ರೋಹಿಣಿ ಅವರೇ ಅಂತ ಶ್ರುತಿ ಹೇಳಿದಾಗ, ಹಾ ನೋಡ್ಕೋತೀನಿ ಶ್ರುತಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ಮನೋಜ್ ನೀವಿಬ್ರು ಬನ್ನಿ ಅಂತ ಶಾಂತಿ ಹೇಳ್ತಾರೆ. ನಾವೇನು ಕತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ ಅಪ್ಪನ್ ನೋಡೋದಕ್ಕೆ ನಿನ್ಗೆ ಆಸೆ ಇಲ್ವಾ, ಅವರಿಗೆ ನಿಮ್ಮನ್ ನೋಡ್ಬೇಕು ಅಂತ ಆಸೆ ಇರಲ್ವಾ, ಅದು ನಿಮ್ಮ ಅಪ್ಪನ ಊರು, ನೀವಿಬ್ರು ಬಂದ್ರೆ ನಾವೆಲ್ಲರೂ ಜೊತೆಗೆ ಸೇರಿ ಹೋಗ್ಬೋದಲ್ವಾ ಅಂತ ಶಾಂತಿ ಹೇಳಿದಾಗ, ಏನ್ ರೋಹಿಣಿ ನಾವು ಹೋಗೋಣವಾ ಅಂತ ಮನೋಜ ಕೇಳ್ತಾನೆ. ಏನ್ ಮನೋಜ್ ತಮಾಷೆ ಮಾಡ್ತಿದ್ದೀರಾ, ನಮ್ಗಿನ್ನ 30 ಲಕ್ಷ ರೂಪಾಯಿ ಸಾಲ ಇದೆ, ಇಲ್ಲೆಲ್ಲ ಇಷ್ಟೊಂದ್ ಕೆಲ್ಸ ಇದೆ, ಕೆಲ್ಸ ಎಲ್ಲ ಬಿಟ್ಟು ಹೋಗೋದಕ್ಕಾಗತ್ತಾ ಅಂತ ರೋಹಿಣಿ ಕೇಳ್ತಾಳೆ. ನಾನ್ ಬರಲ್ಲ ಅಮ್ಮ, ತುಂಬಾ ಕೆಲ್ಸ ಇದೆ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಮನೋಜ ಹೇಳ್ತಾನೆ. ಅದು ಅಲ್ಲದೆ ಅಪ್ಪನಿಗೆ 30 ಲಕ್ಷ ರೂಪಾಯಿ ಬೇರೆ ಕೊಡ್ಬೇಕು, ಸಬ್ ಡೀಲರ್ಸ್ ಬೇರೆ ಫೋನ್ ಮಾಡ್ತಾನೆ ಇದಾರೆ, ನಾನ್ ಬರೋದಕ್ಕಾಗಲ್ಲ ಅಂತ ಮನೋಜ ಹೇಳ್ತಾನೆ. ಸೂರ್ಯ ಹೇಳ್ದ ಅಂತ ನಾನು ನಿನಗೆ ಅರ್ಜೆಂಟ್ ಆಗಿ ಕೊಡು ಅಂತ ಕೇಳ್ದೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಯ್ಯೋ ಅಪ್ಪ, ಹಾಗೇನಾದ್ರೂ ಹೇಳ್ಬಿಟ್ಟಿರಾ, ನೀವೀಗ ಶೋರೂಮ್ ಓನರು, ಅವ್ರು ಕೊಡೋವರೆಗೂ ನೀವೇ ಓನರ್ ಆಗಿರ್ತೀರಾ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಅವರೇ, ನಾವು ದುಡ್ಡು ಕೊಡ್ಬೇಕು ಅಂತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಿರೋದು, ಆ ದುಡ್ಡನ್ನ ಆದಷ್ಟು ಬೇಗ ಮಾವನ್ ಕೈ ಕೊಡ್ತೀವಿ ಅಂತ ರೋಹಿಣಿ ಹೇಳ್ತಾಳೆ. ಹಾಗಂದ್ರೆ ಹೇಗಮ್ಮ ರೋಹಿಣಿ, ಹೋಗ್ಬಿಟ್ಟು ಬಂದ್ಬಿಡೋಣ, ನಿನ್ಗೂ ನಿಮ್ ತಂದೆನ ನೋಡ್ಬೇಕು ಅಂತ ಅನಿಸ್ತಿರುತ್ತಲ್ವಾ, 1 ವಾರ ತಾನೆ ಅಂತ ಶಾಂತಿ ಹೇಳ್ತಾರೆ. ನನ್ಗೆ ಅಲ್ಲಿಗೆ ಬರೋದಕ್ಕೆ ಮನ್ಸೇ ಇಲ್ಲ ಅತ್ತೆ, ನಮ್ ತಂದೆ ಬೇರೆ ಜೈಲಲ್ಲಿದ್ದಾರೆ, ಅವ್ರನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲಿ ಮೀನಾ ಸೂರ್ಯಂಗೆ ಸನ್ನೆ ಮಾಡ್ತಾಳೆ. ಅಪ್ಪ, ಯಾರ್ ಬಂದ್ರು ಯಾರ್ ಬರ್ಲಿಲ್ಲ ಅಂದ್ರೂ ನಾವೆಲ್ಲರೂ ಮಲೇಷ್ಯಾಗ ಹೋಗೋದು ಕನ್ಫರ್ಮ್, ನಮ್ ಪ್ರಯಾಣನ ನಾನು ಇಳ್ಸಲ್ಲ ಅಂತ ಸೂರ್ಯ ಹೇಳ್ತಾನೆ. ಸರಿನಪ್ಪ, ನಾನು ಹೋಗಿ ಪಾಸ್ಪೋರ್ಟ್ಗೆ ಅರ್ಜಿ ಕೊಟ್ಬಿಟ್ಟು ಬರ್ತೀನಿ, ನೀವ್ ಹೋಗಿ ಊಟ ಮಾಡಿ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿನ ಸೂರ್ಯ ಮೀನಾ ಇಬ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ನೋಡಿದ್ರ ರೋಹಿಣಿ ಅವರು ನೀವ್ ಹೇಳ್ದಾಗೆ ಬರಲ್ಲ ಅಂತ ಹೇಳ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಾ, ಇಷ್ಟಕ್ಕೆ ಮುಗಿಯಲ್ಲ ಇದು, ಈ ಪಾರ್ಲರ್ ಅಮ್ಮ ದೊಡ್ಡ ಕೇಡಿ, ನಾವೆಲ್ಲರೂ ಅಲ್ಲಿಗೆ ಹೋಗೋದನ್ನ ತಡೆಯೋದಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡೇ ಮಾಡ್ತಾಳೆ, ಕನ್ಫರ್ಮ್ ಆಗಿ ಹೇಳ್ತಾ ಇದೀನಿ, ನೋಡ್ತಾ ಇರುವಂತ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಅಳೋ ತರ ಡ್ರಾಮಾ ಶುರು ಮಾಡಿರ್ತಾಳೆ. ರೋಹಿಣಿ, ಯಾಕೆ ಅಳ್ತಿದೀಯಾ, ಹೇಳು ಏನಾಯ್ತು ಅಂತ ಮನೋಜ ಕೇಳ್ತಾನೆ. ಏನ್ ಹೇಳೋದ್ ಮನೋಜ್, ಈ ಮನೇಲಿ ನಡೀತಿರೋದ್ ನೋಡ್ತಾ ಇದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಹೇಳ್ತಿದ್ಯಾ ರೋಹಿಣಿ, ಏನಾಯ್ತು ಅಂತ ಸರಿಯಾಗಿ ಹೇಳು ಅಂತ ಮನೋಜ ಕೇಳ್ತಾನೆ. ಆ ಸೂರ್ಯ ಅವರು ಮಲೇಷ್ಯಾಗ ಹೋಗೋಣ ಅಂತ ಅನ್ಕೊಂಡ್ರು, ಅತ್ತೆ ಮಾವನೋ ಅದಕ್ಕೆ ರೆಡಿ ಆಗಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಸರಿ ಅದಕ್ಕೇನೀಗ ಅಂತ ಮನೋಜ ಕೇಳ್ತಾನೆ. ನಮ್ಮಪ್ಪ ಜೈಲಲ್ಲಿರುವಾಗ ಇವ್ರೆಲ್ರೂ ಅಲ್ಲಿಗೆ ಹೋಗ್ತಿರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಇದನ್ ಮನೆಯವ್ರು ಯಾರು ಅರ್ಥನೇ ಮಾಡ್ಕೋತಿಲ್ಲ ಮನೋಜ್ ಅಂತ ರೋಹಿಣಿ ಅಳೋ ತರ ಡ್ರಾಮಾ ಮಾಡ್ತಿರ್ತಾಳೆ. ಹೋಗ್ಲಿ ಬಿಡು ರೋಹಿಣಿ ಅಂತ ಮನೋಜ ಹೇಳ್ತಾನೆ. ನಮ್ಮ ಅಪ್ಪನ್ ನೋಡಕ್ ಹೋಗೋದು ನನ್ಗೆ ಇಷ್ಟ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅವ್ರಿಗೆ ಸ್ಟ್ರಾಂಗ್ ಆಗಿ ಹೇಳೋದಕ್ಕೂ ಆಗ್ತಿಲ್ಲ, ನಂಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಆ ಸೂರ್ಯ ಮೀನಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾನೆ, ನನ್ಗೋಸ್ಕರ
ನನ್ಗೋಸ್ಕರ ನೀವು ಏನು ಮಾಡಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನಾನೇನ್ ಮಾಡಕ್ಕಾಗುತ್ತೆ ರೋಹಿಣಿ ಅಂತ ಮನೋಜ ಹೇಳ್ತಿರ್ತಾನೆ. ರೋಹಿಣಿ ತಂದೆ ಜೈಲಲ್ಲಿದ್ದಾರೆ, ಈ ಸಮಯದಲ್ಲಿ ಅವ್ರನ್ನ ನೋಡೋದಕ್ಕೆ ಹೋದ್ರೆ ಅವ್ರಿಗೂ ಮುಜುಗರ ಆಗುತ್ತೆ, ಈ ಕಡೆ ರೋಹಿಣಿಗೂ ಬೇಜಾರಾಗುತ್ತೆ, ಈಗ ಹೋಗೋದ್ ಬೇಡ ಅಂತ ನನ್ಗೋಸ್ಕರ ನೀವ್ ಹೇಳೋದಕ್ಕಾಗೋದಿಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ನಿನಗ್ ಸಪೋರ್ಟ್ ಮಾಡ್ತಿಲ್ಲ ಅಂತ ನೀನ್ ಹೇಳ್ತಿದೀಯಾ, ನೀನ್ ಇಲ್ಲ ಅಂದ್ರೆ ನಾನು ಇಲ್ಲ ರೋಹಿಣಿ, ನಿಜವಾಗ್ಲು ಅಂತ ಮನೋಜ ಹೇಳ್ತಾನೆ. ಇಷ್ಟ ಹೇಳಿದ್ರೆ ಸಾಕ, ಯಾವಾಗ್ಲೂ ನಾನೇ ಹೋಗಿ ಮಾತಾಡ್ಬೇಕು, ಈ ಸರಿ ನೀವು ಹೋಗಿ ನನ್ಗೋಸ್ಕರ ಮಾತಾಡಿ ಅಂತ ರೋಹಿಣಿ ಹೇಳ್ತಾಳೆ. ಆಲ್ರೆಡಿ ನಮ್ಮ ಅಪ್ಪನ ಆಸ್ತಿ ಎಲ್ಲ ಕೋರ್ಟು ಸೀಸ್ ಮಾಡಿದೆ, ಈಗ ಹೋಗಿ ನಾನು ಏನಂತ ಹೇಳಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಲ್ವಾ ರೋಹಿಣಿ, ನಿಮ್ಮ ಅಪ್ಪ ಏನಾದ್ರು ಹೊರಗಡೆ ಇದ್ದಿದ್ರೆ ನಮ್ಗೆ ದುಡ್ಡು ಕೊಡ್ತಿದ್ರಲ್ವಾ ಅಂತ ಮನೋಜ ಹೇಳ್ತಾನೆ. ಎಲ್ರು ದುಡ್ಡು ದುಡ್ಡು ಅಂತಾನೆ ಹೇಳ್ತಿದಿರಲ್ಲ, ನನ್ ಫೀಲಿಂಗ್ಸ್ ನ ಯಾರು ಅರ್ಥನೇ ಮಾಡ್ಕೋತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನನ್ಗೀಗ ಎಲ್ಲ ಅರ್ಥ ಆಯ್ತು, ಆ ಸೂರ್ಯ ಮನೆಯವರೆಲ್ಲ ಮಲೇಷಿಯಾಗೆ ಹೋಗದೆ ಇರೋ ಹಾಗೆ ನಾನು ಹೇಳ್ಬೇಕು ಅಷ್ಟೇ ತಾನೆ, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ನಾನು ಈಗ್ಲೇ ಹೋಗಿ ಹೇಳ್ತೀನಿ ಅಂತ ಮನೋಜ ಹೋಗ್ತಾನೆ. ಅಮ್ಮ ನೀವ್ ಯಾರು ಎಲ್ಲೂ ಹೋಗೋ ಆಗಿಲ್ಲ ಅಂತ ಮನೋಜ ಹೇಳ್ತಾನೆ. ಎಲ್ಲಿಗೂ ಹೋಗ್ಬಾರ್ದು, ಏನ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ. ನೀವೆಲ್ಲರೂ ಬೇರೆ ಎಲ್ಲಿ ಬೇಕಾದ್ರೂ ಹೋಗಿ, ಮಲೇಷಿಯಾಗ ಮಾತ್ರ ಹೋಗ್ಬೇಡಿ ಅಂತ ಮನೋಜ ಹೇಳ್ತಾನೆ. ನಿಮ್ ಮಾವ ಜೈಲಲ್ಲಿದ್ದಾರೆ, ಅವ್ರನ್ನ ಹೋಗಿ ಮಾತಾಡ್ಸ್ಬೇಕು, ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕೇನೆ ಹೋಗ್ಬೇಡಿ ಅಂತ ಹೇಳ್ತಿರೋದು ಅಂತ ಮನೋಜ ಹೇಳ್ತಾನೆ. ಕಾರಣ ಏನು ಸರಿಯಾಗಿ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸೂರ್ಯ ನಾನು ಹೇಳೋದನ್ನ ಕೇಳಲ್ಲ, ನೀವಾದ್ರೂ ನಾನು ಹೇಳೋದನ್ನ ಸ್ವಲ್ಪ ಕೇಳಿಯಪ್ಪ ಅಂತ ಹೇಳ್ತಾನೆ. ಅಮ್ಮ ರೋಹಿಣಿ ತಂದೆ ಜೈಲಲ್ಲಿರುವಾಗ ನೀವೆಲ್ಲರೂ ಅಲ್ಲಿಗೆ ಹೋಗೋದು ಸರಿ ಇರಲ್ಲ ಅಂತ ಮನೋಜ ಹೇಳ್ತಾನೆ. ಯಾಕೋ ಸರಿ ಇಲ್ಲ, ನಾವೆಲ್ಲರೂ ಅಲ್ಲಿಗೆ ಹೋಗೋದ್ರಿಂದ ಏನೋ ತಪ್ಪಾಗುತ್ತೆ ಅಂತ ಶಾಂತಿ ಕೇಳ್ತಾರೆ. ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಿದ್ದೀರಾ, ಇಂಥ ಸಿಚುವೇಶನ್ ಅಲ್ಲೆಲ್ಲ ಅಲ್ಲಿಗೆ ಹೋಗ್ಬೇಕಂತ ಮನೋಜ ಕೇಳ್ತಾನೆ. ರೋಹಿಣಿ ಅಪ್ಪನಿಗೆ ಎಲ್ಲಿ ತೊಂದರೆ ಆಗಿದ್ರೆ ಇಲ್ಲಿ ರೋಹಿಣಿನೂ ಸಂಕಟ ಪಡಲ್ವಾ ಅಂತ ಹೇಳ್ತಾನೆ. ಇದನ್ನ ಯಾರೋ ನಿನಗೆ ಹೇಳ್ಕೊಟ್ರು, ಪಾರ್ಲರ್ ಅಮ್ಮ ಹೇಳ್ಕೊಟ್ರ ಅಂತ ಸೂರ್ಯ ಕೇಳ್ತಾನೆ. ಅವಳ್ಯಾಕೋ ಹೇಳ್ಕೊಡ್ಬೇಕು ಅಂತ ಮನೋಜ ಕೇಳ್ತಾನೆ. ನಮ್ ಸಂಬಂಧಿಕರು ಯಾರಾದ್ರೂ ಹಾಸ್ಪಿಟಲ್ ಇದ್ರೆ, ಪಾರ್ಲರ್ ಅಮ್ಮನ ಅಪ್ಪ ಜೈಲಲ್ಲಿ ಇರುವಾಗ ನಾವೆಲ್ಲರೂ ಹೋದ್ರೆ ನಮ್ಗೂ 4 ಜನ ಇದಾರೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ, ಹಾಗೆ ಧೈರ್ಯ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ. ನೋಡು ಮನೋಜ, ಸೂರ್ಯ ಹೇಳಿದ್ದು ಸರಿಯಾಗೇ ಇದೆ, ನಾವು ಇದುವರೆಗೂ ಬೀಗ್ರನ್ನ ನೋಡಿಲ್ಲ, ಇಂಥ ಕಷ್ಟದ ಸಮಯದಲ್ಲಿ ನಾವ್ ಅವ್ರನ್ನ ಹೋಗಿ ನೋಡ್ಬೇಕು ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದನ್ನೇನಪ್ಪ ನಾನು ಹೇಳ್ತಾ ಇರೋದು, ಇಂಥ ಸಮಯದಲ್ಲಿ ಯಾಕೆ ಅಂತ ಮನೋಜ ಹೇಳ್ತಾನೆ. ಜೈಲಲ್ಲಿರುವಾಗ ಹೋಗಿ ನೋಡಿದ್ರೆ ರೋಹಿಣಿಗೆ ಕಷ್ಟ ಆಗಲ್ವಾ ಅಂತ ಮನೋಜ ಹೇಳ್ತಿರುವಾಗ, ಪಾರ್ಲರ್ ಅಮ್ಮ ಬಂದು ನೋಡಿದ್ರೆ ಅಲ್ವೇನೋ ಕಷ್ಟ ಆಗೋದು, ನಾವೆಲ್ರು ಹೋಗಿ ನೋಡಿದ್ರೆ ಏನ್ ಕಷ್ಟ ಆಗುತ್ತೆ ಅಂತ ಸೂರ್ಯ ಕೇಳ್ತಾನೆ. ಏನ್ ಮೀನಾ ನಾನು ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ನೀವ್ ಹೇಳೋದು ಸರಿಯಾಗಿದೆ, ಅದು ಅಲ್ಲದೆ ಸಂಬಂಧಿಕರಂತ ಇವರೆಲ್ಲ ಇದ್ದು ನಮ್ಮನ್ನ ಒಂದಿನಾದ್ರೂ ಬಂದು ನೋಡ್ಲಿಲ್ವಲ್ಲ ಅಂತ ಅನ್ಕೊಳ್ವಾ ಅಂತ ಮೀನಾ ಹೇಳ್ತಾಳೆ. ಮದ್ವೆ ಆದಾಗ್ಲೂ ಅವರು ಬಂದ್ ನೋಡ್ಲಿಲ್ಲ, ಮದ್ವೆ ಆಗಿ 1 ವರ್ಷ ಆಯ್ತು, ಈಗ ನಾವಾದ್ರೂ ಅವ್ರನ್ನ ಹೋಗಿ ನೋಡ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ. ಸರಿ, ಅವರು ಜೈಲಿಂದ ಹೊರಗಡೆ ಬಂದಾಗ ಎಲ್ರು ಹೋಗಿ, ಆಗ ಅವರು ಜೈಲಲ್ಲಿದ್ದಾಗ ಯಾರು ಬರ್ಲಿಲ್ಲ ಅಂತ ಅವ್ರು ಅನ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಮಾತಾಡು ಮೀನಾ ಅಂತ ಮೀನಾಗ್ ತೆಗೆದಾಗ, ಆಗ ಹೌದೌದು ನಾನ್ ಜೈಲಲ್ಲಿ ಕಷ್ಟದಲ್ಲಿದ್ದಾಗ ಯಾರು ಬಂದಿಲ್ಲ, ಈಗ ಜೈಲಿಂದ ಹೊರಗಡೆ ಬಂದ್ಮೇಲೆ ಬಂದಿದ್ದೀರಾ ಅಂತ ಅವ್ರ ಏನಾದ್ರು ಕೇಳಿದ್ರೆ ಅತ್ತೆ ಏನ್ ಹೇಳೋದಕ್ಕಾಗುತ್ತೆ ಅಂತ ಮೀನಾ ಹೇಳ್ತಾಳೆ. ಆಗ ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ, ಸೂರ್ಯ ಹೇಳ್ತಿರೋದು ಸರಿಯಾಗಿದೆ ಶಾಂತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಮ್ಮ ಅವ್ನು ಹೇಳೋದನ್ನೆಲ್ಲ ಕೇಳ್ಬೇಡ ಅಮ್ಮ, ಅವನೇನೋ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದಾನೆ ಅಂತ ಮನೋಜ ಹೇಳಿದಾಗ, ಅವನು ಏನನ್ನಾದ್ರೂ ಮನ್ಸಲ್ಲಿ ಇಟ್ಕೊಳ್ಳಿ, ಅವ್ನು ಹೇಳಿದ್ದು ಸರಿಯಾಗೇ ಇದೆ ಅಲ್ಲ ಅಂತ ಶಾಂತಿ ಹೇಳ್ತಾರೆ. ಅಮ್ಮ ಅವ್ನು ಹೇಳೋದನ್ನೇ ಕೇಳ್ತಿದ್ಯಲ್ಲ ಅಂತ ಮನೋಜ ಹೇಳ್ತಾನೆ. ಅವನು ಕಿಂಡಲ್ ಮಾಡೋದಕ್ಕೆ ಹೇಳ್ತಾನೋ ಇನ್ನೊಂದಕ್ಕೆ ಹೇಳ್ತಾನೋ, ಅವ್ನು ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತ ಶಾಂತಿ ಹೇಳ್ಬಿಡ್ತಾರೆ. ಏನೇ ಶಾಂತಿ ಈ ಮಾತನ್ನ ನೀನ ಹೇಳ್ತಿರೋದು, ಸೂರ್ಯ ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಕೊಂಡ್ಬಿಟ್ಟಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ವಿಷಯದಲ್ಲಿ ಅವ್ನು ಹೇಳಿದ್ದು ಸರಿಯಾಗೇ ಇದೆ, ನಾಳೆ ಬೀಗ್ರು ಬಂದು ನಮ್ಮನ್ನ ನೋಡೋದಕ್ ಬರ್ಲೇ ಇಲ್ವಲ್ಲ ಅಂತ ಕೇಳಿದ್ರೆ ನಾವ್ ಹೇಗ್ ಅವ್ರಿಗೆ ಮುಖ ತೋರ್ಸೋದು ಅಂತ ಶಾಂತಿ ಹೇಳಿದಾಗ, ಅದನ್ನೇ ಅಲ್ವಾ ನಾನು ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ನೀನ್ ಸುಮ್ನಿರೋ ಅಂತ ಮನೋಜ ಹೇಳ್ತಾನೆ. ಅಮ್ಮ ಅಂತ ಮನೋಜ ಹೇಳ್ತಾನೆ. ನೀನ್ ಹೇಳೋದನ್ನೆಲ್ಲ ಕೇಳೋದಕ್ ಆಗಲ್ಲ ಕಣೋ, ಬೀಗ್ರನ್ನ ನಾವು ನೋಡ್ಲೇಬೇಕು, ಅವ್ರೇನಾದ್ರೂ ಬಂದು ಯಾಕೆ ನನ್ನ ನೋಡೋದಕ್ ಬರ್ಲಿಲ್ಲ ಅಂತ ಕೇಳಿದ್ರೆ ನಾವೇನ್ ಹೇಳೋದು, ನೀನ್ ಹೇಳ್ದಂಗೆಲ್ಲ ಕೇಳೋದಕ್ ಆಗಲ್ಲ ಅಂತ ಹೇಳಿ ಶಾಂತಿಯಲ್ಲಿಂದ ಎದ್ದು ಹೋಗ್ತಾರೆ. ಅಪ್ಪ ನೀನಾದ್ರೂ ನನ್ ಮಾತ್ ಕೇಳಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಇಂಥ ವಿಷಯದಲ್ಲಿ ನನ್ನ ಏನು ಕೇಳ್ಬೇಡ, ನಿಮ್ಮಮ್ಮ ಉಂಟು ನೀನುಂಟು, ನಿಮ್ಮಮ್ಮ ಆಗ್ಲೇನೆ ಎದ್ದು ಹೋಗಾಯ್ತು, ನಾನಂತೂ ಏನು ಹೇಳೋದಕ್ಕಾಗಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನು ಹೇಳಿಲ್ವಾ ಮೀನಾ ಈ ಪಾರ್ಲರ್ ಅಮ್ಮ ನಾವು ಹೋಗದೆ ಇರೋ ಹಾಗೆ ತಡಿತಾಳೆ ಅಂತ ಸೂರ್ಯ ಹೇಳಿದಾಗ, ಹೌದಲ್ವಾ ಅತ್ತೆ ನೀವು ಹೇಳಿದ್ದನ್ನ ಒಪ್ಕೊಂಡ್ಬಿಟ್ರಲ್ವಾ ಅಂತ ಮೀನಾ ಹೇಳ್ತಾಳೆ. ಸಕ್ರೆ ಮಲೇಷಿಯಾಗ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಒಪ್ಕೊಂಡಿರೋದು ಅಂತ ಸೂರ್ಯ ಹೇಳ್ತಾನೆ. ನಾವು ಮಲೇಷಿಯಾಗ ಹೋಗ್ತಾ ಇಲ್ವಲ್ಲ, ಏನ್ ಮಾಡೋದೀಗ ಅಂತ ಮೀನಾ ಹೇಳ್ತಾಳೆ. ಈ ಪಾರ್ಲರ್ ಅಮ್ಮ ಸುಮ್ನೆ ಇರ್ತಾಳೆ ಅಂತ ನೀನ್ ಅನ್ಕೊಂಡಿದ್ಯಾ, ನಾವು ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ಈ ಅಮ್ಮನ ಹತ್ರ ಇನ್ನೂ 100 ಪ್ಲಾನ್ಗಳು ಇರ್ತವೆ, ನೆಕ್ಸ್ಟ್ ಏನ್ ಮಾಡ್ತಾಳೆ ಅಂತ ನೋಡೋಣ ಇರು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ನಾವು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಗಂಡ ಹೆಂಡತಿ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ಡೈವರ್ಸ್ ಆಗುತ್ತೆ ಗೊತ್ತಾ ನಿನ್ಗೆ ಅಂತ ಶ್ರುತಿ ರವಿಗೆ ಹೇಳ್ತಿರ್ತಾಳೆ. ಶ್ರುತಿ ರೂಮಿಂದ ಹೊರಗಡೆ ಬಂದು ಸೂರ್ಯ ಮೀನನ್ನ ಹಾಗೇನೆ ಮನೋಜ್ ರೋಹಿಣಿನ ಪ್ರಶ್ನೆ ಮಾಡ್ತಾಳೆ. ನೀವೆಷ್ಟೊತ್ತು ಗಂಡ ಹೆಂಡತಿರು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ. ಎಲ್ಲ ಲೆಕ್ಕ ಹಾಕಿ ರೋಹಿಣಿ ಮನೋಜು 9 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೂರ್ಯ ಮೀನಾ 10 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ನೋಡ್ದೆ ರವಿ ಎಲ್ರಿಗಿಂತ ನಾವೇ ಕಡಿಮೆ ಟೈಮ್ ಸ್ಪೆಂಡ್ ಮಾಡೋದು 2.5 hour ಅಷ್ಟೇ ಅಂತ ಶ್ರುತಿ ಬೇಜಾರ್ ಮಾಡ್ಕೋತಾಳೆ. ಆಗ ನೀವ್ಯಾಕೆ ನಮ್ ಜೊತೆ ಮಲೇಷಿಯಾಗ ಬರಬಾರ್ದು ಅಂತ ಸೂರ್ಯ ಕೇಳ್ತಾನೆ. ಆಗ ನನಗೆ ಕೆಲಸ ಇದೆ, ನಾ ಬರೋದಕ್ಕಾಗೋದಿಲ್ಲ ಅಂತ ರವಿ ಹೇಳ್ತಾನೆ. ಮಲೇಷಿಯಾ ಫುಡ್ ರೆಸಿಪಿನ ತಿಳ್ಕೊಂಡ್ ಬರೋದಕ್ಕೆ ಹೋಗ್ತಿದೀನಿ ಅಂತ ಹೇಳು, ಆಗ ರಜಾ ಸಿಗುತ್ತೆ ಅಂತ ಶ್ರುತಿ ಹೇಳ್ತಾಳೆ. ನನ್ಗಂತೂ ಬರೋದಕ್ಕೆ ಇಷ್ಟ, ನಾನಂತೂ ರೆಡಿ ಅಂತ ಶ್ರುತಿ ಹೇಳ್ಬಿಡ್ತಾಳೆ. ಆಗ ರೋಹಿಣಿಗೆ ಇನ್ನೂ ತಲೆ ಕೆಟ್ಟೋಗುತ್ತೆ. ಆಗ ರೋಹಿಣಿ ರೂಮಿಗೆ ಬಂದ್ಬಿಡ್ತಾಳೆ. ಈ ಕಡೆ ಮೀನಾ ಸೂರ್ಯ ಹತ್ರ ರವಿ ಶ್ರುತಿನೂ ಬರ್ತೀನಿ ಅಂತ ಹೇಳ್ಬಿಟ್ರಲ್ಲ, ನಾವ್ ಅನ್ಕೊಂಡಿರೋದು ಸುಳ್ಳು ಅಂತ ಹೇಳ್ಬಿಡ್ಲಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಾ ಅದನ್ನ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಮನೆಯವರೆಲ್ಲ ಹೋಗ್ತಿದೀವಿ ಅಂದ್ರೆ ಆ ಪಾರ್ಲರ್ ಅಮ್ಮ ಅಂತೂ ಸುಮ್ನೆ ಇರಲ್ಲ, ಇಷ್ಟೊತ್ತಿಗಾಗ್ಲೇ ತಲೆ ಬಿಸಿ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ನಾವು ಹೋಗದೆ ಇರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡಿ ತಡದೆ ತಡಿತಾಳೆ, ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ.
ಹೇಳ್ತಾನೆ. ಒಂದ್ ವೇಳೆ ರೋಹಿಣಿ ಅವರು ತಡಿಲಿಲ್ಲ ಅಂದ್ರೆ ಅಂತ ಮೀನಾ ಕೇಳಿದಾಗ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಪೂಜಾಗೆ ಎಲ್ಲಾ ವಿಷಯನೂ ಹೇಳ್ತಿರ್ತಾಳೆ. ಹೇಗಿದ್ರು ನಿಮ್ ತಂದೆ 2ನೇ ಹೆಂಡತಿ ಇದಾರಲ್ಲ, ಅವ್ರಿಗೆ ಹೇಳಿ ನಮ್ದು ಈ ಬಂಗ್ಲೆ ನಮ್ದು ಇನ್ನೊಂದ್ ಬಂಗ್ಲೆ ಹಾಗಂತ ಮನೆಯವ್ರಿಗೆಲ್ಲ ತೋರಿಸಿ 1-2 ಕಾರ್ ಕೊಟ್ಟು ಊರ್ನೆಲ್ಲ ಸುತ್ತಿಸ್ಬೋದಲ್ವಾ ಅಂತ ಪೂಜಾ ಹೇಳ್ತಿರ್ತಾಳೆ. ಏನೇ ಕಿಂಡಲ್ ಮಾಡ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ನಾನೆಲ್ಲ ನಿನಗೆ ಕಿಂಡಲ್ ಮಾಡ್ದೆ, ನಾನು ನಿನ್ಗೆ ಮೊದ್ಲಿಂದಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಓವರ್ ಆಗಿ ಬಿಲ್ಡಪ್ ಕೊಡ್ಬೇಡ ಅಂತ. ನನ್ ಮಾತೆಲ್ಲಿ ಕೇಳ್ತೀಯ ನೀನು ಅಂತ ಪೂಜಾ ಹೇಳ್ತಾಳೆ. ಏನಿನ್ ಹಾಗೆಲ್ಲ ಹೇಳ್ಬೇಡ್ವೆ, ನಂಗೆ ತುಂಬಾ ಭಯ ಆಗ್ತಿದೆ. ಈಗ ರವಿ ಶ್ರುತಿ ಬೇರೆ ಹೋಗ್ಬೇಕು ಅಂತ ರೆಡಿಯಾಗಿ ನಿಂತಿದ್ದಾರೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಏನಾದ್ರೂ ಐಡಿಯಾ ಹೇಳಿ ಅಂತ ರೋಹಿಣಿ ಕೇಳಿದಾಗ ನಾನೇನೇ ಐಡಿಯಾ ಹೇಳೋದಕ್ಕಾಗುತ್ತೆ, ನಾನ್ ನಿನ್ಗೆ ಮೊದ್ಲಿಂದಾನು ಹೇಳ್ದೆ ಮಲೇಷಿಯಾ ಸಿಂಗಾಪುರ್ ಅಂತ ಹೇಳ್ಬೇಡ ಅಂತ. ನನ್ ಮಾತೆಲ್ಲಿ ಕೇಳ್ದೆ ನೀನೇನ್ 1-2 ಸುಳ್ಳ ಹೇಳಿದೀಯಾ, ಬುಕ್ನೇ ಬರೀಬಹುದು ಪಾರ್ಟ್ 1 ಪಾರ್ಟ್ 2 ಅಂತ ಅಷ್ಟೊಂದು ಯಾಮಾರ್ಸಿದೀಯಾ ಅಂತ ಪೂಜಾ ಹೇಳ್ತಾಳೆ. ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರೆ ಯಾವ ತೊಂದ್ರೆನೂ ಆಗಲ್ಲ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ಈಗ ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ನಾನ್ ಜೈಲಿಗೆ ಹೋಗ್ಬೇಕಾಗುತ್ತೆ, ಏನಾದ್ರೂ ಈ ಸಮಸ್ಯೆಗೆ ಪರಿಹಾರ ಹೇಳೆ ಪೂಜಾ ಅಂತ ರೋಹಿಣಿ ಕೇಳ್ತಿರ್ತಾಳೆ. ನಾನು ಹೇಳೋ ಕೆಲಸ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಪೂಜಾ ಹೇಳ್ತಾಳೆ. ಏನದು ಅಂತ ರೋಹಿಣಿ ಕೇಳ್ತಾಳೆ. ಮನೆಗೆ ಹೋಗಿ ಎಲ್ರು ಕಾಲ್ಗೂ ಬಿದ್ಬಿಡು ಅಂತ ಪೂಜಾ ಹೇಳ್ತಾಳೆ. ನೀನ್ ಹೇಳ್ದಾಗ ಕೇಳಿದ್ರೆ ನಾನ್ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನಾನು ಮನೋಜನ್ ಜೊತೆ ಬದುಕೋದಕ್ ಬಂದಿರೋದು, ನಾನ್ ಅವ್ರನ್ನ ತುಂಬಾ ಲವ್ ಮಾಡ್ತೀನಿ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಈಗಾಗ್ಲೇ ಛಾಯಾ ವಿಷಯದಲ್ಲಿ ಸಿಕ್ಕಾಕೊಂಡಿದೀಯಾ, ಈಗ ಏನ್ ಮಾಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ಆ ಮೇಕೆ ಮಂಜಣ್ಣಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ರೋಹಿಣಿ ಹೇಳ್ತಾಳೆ. ಅವ್ರೇನಕ್ಕೆ ಅಂತ ಪೂಜಾ ಕೇಳ್ತಾಳೆ. ನೀನ್ ಬರೋದಕ್ಕೆ ಹೇಳು ಅಂತ ರೋಹಿಣಿ ಹೇಳ್ತಾಳೆ. ಹೇಗಿದ್ದೀರಾ ಅಂತ ಕೇಳ್ಕೊಂಡು ಮೇಕೆ ಮಂಜಣ್ಣ ಬರ್ತಾನೆ. ನೀವ್ ಕೇಳ್ತಿದ್ದೀರಾ ಅಂದ್ಮೇಲೆ ನಾನ್ ಚೆನ್ನಾಗಿಲ್ದೇ ಇರ್ತೀನ ಅಂತ ಪೂಜಾ ಕೇಳ್ತಾಳೆ. ಒಳಗ್ ಬರುವಾಗ ರೋಹಿಣಿನ ನೋಡ್ಬಿಟ್ಟು ವಾಪಸ್ ಹೋಗ್ತಿರ್ತಾರೆ. ಯಾಕೆ ಹೋಗ್ತಿದ್ದೀರಾ ಅಂತ ಪೂಜಾ ಕೇಳ್ತಾಳೆ. ಇವ್ರು ಬಂದಿದ್ದಾರೆ ಅಂದ್ಮೇಲೆ ನೆಕ್ಸ್ಟ್ ನನ್ನನ್ನ ಕ್ರಿಮಿನಲ್ ಮಾಡೇ ಮಾಡ್ತಾರೆ, ನಾನಂತೂ ಇಲ್ಲಿರಲ್ಲ ಹೋಗ್ತೀನಿ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ. ನನ್ಗೆ ಇದೊಂದ್ಸರಿ ಹೆಲ್ಪ್ ಮಾಡಿ ಸರ್ ದಯವಿಟ್ಟು, ನಾನ್ ಹೇಳೋದನ್ನ ಕೇಳಿ, ನನ್ಗೋಸ್ಕರ ಹೆಲ್ಪ್ ಮಾಡಕಂತ ಇರೋದು ನೀವೊಬ್ರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಿನ್ ಹೆಲ್ಪ್ ಅಂತ ಕೇಳಿದ ತಕ್ಷಣ ನನ್ ಕೈಕಾಲೆಲ್ಲ ನಡುಗ್ತಾ ಇದೆ, ಇನ್ನು ನೀನ್ ಏನೇನ್ ಹೇಳ್ತೀಯೋ ಏನು ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ಮೇಕೆ ಮಂಜಣ್ಣನ ಕನ್ವಿನ್ಸ್ ಮಾಡೋದಕ್ಕೆ ರೋಹಿಣಿ ಪೂಜಾ ಇಬ್ರು ಸರ್ಕಸ್ ಮಾಡ್ತಿರ್ತಾರೆ. ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ಈಗಾಗ್ಲೇ 2 ಸರಿ ಮೀನಾ ಕೈಯಿಂದ ತಪ್ಪಿಸ್ಕೊಂಡಿದೀನಿ, ಇನ್ನು ಸೂರ್ಯ ಕೈಯಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನನ್ ಕತೆ ಮುಗಿದೋಯ್ತು, ನೀವ್ ಯಾವ ಹಾಲಿವುಡ್ ಚಾನ್ಸು ಕೊಡ್ಸೋದ್ ಬೇಡ, ನನ್ನನ್ನ ಬಿಟ್ಬಿಡಿ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ. ನಾನ್ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದೀನಿ, ದಯವಿಟ್ಟು ನನ್ಗೆ ಇದೊಂದ್ಸರಿ ಹೆಲ್ಪ್ ಮಾಡಿ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ. ಏನಮ್ಮ ಹೇಳ್ತಿದ್ಯಾ ಅಂತ ಮೇಕೆ ಮಂಜಣ್ಣ ಕೇಳ್ತಾನೆ. ನೀವೀಗೇನಾದ್ರೂ ನಂಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನನ್ನ ಲೈಫೇ ಮುಗ್ದೋಗುತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನನ್ಗೆ ನನ್ನ ಫ್ಯಾಮಿಲಿ ಇದೆ, ನಂಗೆ ತುಂಬಾ ಭಯ ಆಗುತ್ತೆ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ನೀವೇನಾದ್ರೂ ನನ್ನ ಕಾಪಾಡಲಿಲ್ಲ ಅಂದ್ರೆ ನನ್ನ ಜೀವನನೇ ಹಾಳಾಗುತ್ತೆ ದಯವಿಟ್ಟು ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ. ಆಗ ಮೇಕೆ ಮಂಜಣ್ಣ ಒಪ್ಕೋತಾರೆ. ಇದೇ ಲಾಸ್ಟ್, ಇದೊಂದ್ಸರಿ ಹೆಲ್ಪ್ ಮಾಡ್ಬಿಡಿ ಅಂತ ಪೂಜಾ ಕೇಳ್ಕೊತಾಳೆ. ನೀವ್ ಹೇಳ್ತಿದ್ದೀರಾ ಅಂತ ನಾನು ಒಪ್ಕೋತಿದ್ದೀನಿ, ಇದೇ ಲಾಸ್ಟ್ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ. ನಾನು ಹೇಳಿದ ಹಾಗೆ ನೀವು ನಮ್ಮ ಮನೆಗೆ ಬಂದು ಹೇಳ್ಬಿಡಿ, ಈ ಕತೆನೇ ಎಂಡ್ ಆಗ್ಬಿಡುತ್ತೆ, ಆಮೇಲೆ ನಾನು ನಿಮ್ಮನ್ನ ಕರೆಯಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಮೇಕೆ ಮಂಜಣ್ಣ ಮನೆಗ್ ಬಂದು ಅಮ್ಮ ರೋಹಿಣಿ ಎಲ್ಲಿದೆಯಮ್ಮ ಬಾರಮ್ಮ ಅಂತ ಕರೀತಿರ್ತಾರೆ. ಏನಾಯ್ತು ಮಾವ ಅನ್ಕೊಂಡು ರೋಹಿಣಿ ಬರ್ತಾಳೆ. ಬೀಗ್ರೆ ಏನಾಯ್ತು, ಯಾಕೆ ಈ ತರ ದುಃಖ ಪಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾರೆ. ಏನು ಅಂತ ಹೇಳಮ್ಮ ರೋಹಿಣಿ, ನಿಮ್ ತಂದೆ ಕೊಲೆ ಆಗ್ಬಿಟ್ರು ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ಆಗ ಎಲ್ರು ಶಾಕ್ ಇಂದ ಹಾಗೆ ನಿಂತ್ಕೋತಾರೆ. ರೋಹಿಣಿ ಮಾತ್ರ ಜೋರಾಗಿ ಅಳೋ ತರ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬೀಗ್ರೆ ನೀವ್ ಹೇಳಿದ್ ನಿಜನ ಅಂತ ಶಾಂತಿ ಕೇಳ್ತಿರ್ತಾರೆ. ರೋಹಿಣಿ ದೊಡ್ಡ ಹೈ ಡ್ರಾಮಾನೇ ಶುರು ಮಾಡ್ತಾಳೆ. ನಾನು ನಮ್ಮ ಅಪ್ಪನ ನೋಡ್ಲೇಬೇಕು, ಈಗ್ಲೇ ಮಲೇಷಿಯಾಗ ಹೋಗೋಣ ನಡೀರಿ ಅಂತ ಡ್ರಾಮಾ ಶುರು ಮಾಡ್ತಾಳೆ. ತಲೆ ತಿರುಗಿ ಕೆಳಗಡೆ ಬೀಳೋ ತರ ನಾಟಕನೂ ಮಾಡ್ತಾಳೆ. ಶಾಂತಿ ಶ್ರುತಿ ಅವಳನ್ನ ಹಿಡ್ಕೋತಾರೆ. ಮೀನಾ ನೀರು ತಗೊಂಡ್ ಬಂದ್ ಕೊಡ್ತಾಳೆ. ಅಂತಿ ರೋಹಿಣಿನ ಸಮಾಧಾನನೂ ಮಾಡ್ತಾರೆ. ಇದೆಲ್ಲ ನಿಜಾನ, ಜೈಲಲ್ಲಿರೋರ್ನು ಕೊಲೆ ಮಾಡ್ತಾರ ಅಂತ ಎಲ್ರು ಮಾತಾಡ್ಕೋತಿರ್ತಾರೆ. ಅವ್ರನ್ನ ನೋಡೋ ಅದೃಷ್ಟ ಅಂತೂ ನಮ್ಗಿಲ್ಲ, ಮುಂದೆ ನಡೆಯೋ ಕಾರ್ಯಗಳನ್ನಾದ್ರೂ ಮಾಡ್ಬಿಟ್ ಬರ್ಬೇಕು. ಮನೋಜ ರೋಹಿಣಿನ ಕರ್ಕೊಂಡೋಗಿ ಎಲ್ಲಾ ವಿಧಿಗಳನ್ನು ಮುಗಿಸ್ಬಿಡ್ಬಾರಪ್ಪ ಅಂತ ಹೇಳ್ತಿರ್ತಾರೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲಾ ಕಾರ್ಯನೂ ಅವರೇ ಮುಗಿಸ್ಬಿಟ್ಟಿದ್ದಾರೆ ಅಂತ ಮೇಕೆ ಮಂಜಣ್ಣ ನಾಟಕ ಮಾಡ್ತಿರ್ತಾರೆ. ಕಡೆಗಾಲದಲ್ಲಿ ಅವ್ರ ಮುಖಾನು ನೋಡೋದಕ್ಕಾಗಿಲ್ವೇ ಅಂತ ರೋಹಿಣಿ ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಮಾವ ಪ್ಲೀಸ್ ಮಾವ, ನಮ್ಮ ಅಪ್ಪನ ನಾನು ನೋಡ್ಲೇಬೇಕು, ಪ್ಲೀಸ್ ನನ್ನನ್ನ ಕರ್ಕೊಂಡು ಹೋಗಿ, ಮನೋಜ್ ನನ್ನ ಕರ್ಕೊಂಡು ಹೋಗಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಯ್ಯೋ ದೇವ್ರೆ ಹೀಗೆಲ್ಲ ಆಗ್ಬಿಡ್ತಲ್ಲ ಅಂತ ಶಾಂತಿ ಹೇಳ್ತಿರ್ತಾರೆ. ಆಗ ನೀನ್ ಅಲ್ಲಿಗೆ ಏನಾದ್ರೂ ಇವಾಗ ಬಂದ್ರೆ ನಿನ್ಗೆ ಏನಾದ್ರೂ ಆಗ್ಬೋದಮ್ಮ, ಆಸ್ತಿ ಪಾಸ್ತಿ ಎಲ್ಲ ಇನ್ನು ಅವ್ರ ಕೈವಶದಲ್ಲೇ ಇದೆ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ಏನ್ ಹೇಳ್ತಿದ್ದೀರಾ ಬೇಗ್ರೆ, ರೋಹಿಣಿಗೆ ಬರ್ಬೇಕಾಗಿರೋ ಆಸ್ತಿ ಯಾವ್ದು ಸಿಗಲ್ವಾ ಅಂತ ಶಾಂತಿ ಕೇಳ್ತಾರೆ. ಇಂಥ ಸಮಯದಲ್ಲಿ ಈ ಮಾತುಗಳನ್ನೆಲ್ಲ ಆಡ್ಬಾರ್ದು ಅಂತ ರಂಗನಾಥರು ಹೇಳ್ತಿರ್ತಾರೆ. ಇವ್ರ ತಂದೆದೇನು ತಪ್ಪಿಲ್ಲ ಅಂತ ಸಾಬೀತಾದ್ಮೇಲೆ ರೋಹಿಣಿಗೆ ಬರ್ಬೇಕಾಗಿರೋ ಆಸ್ತಿ ಪಾಸ್ತಿ ಎಲ್ಲ ಬರುತ್ತಮ್ಮ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾರೆ. ರೋಹಿಣಿಗೆ ಮನೇಲಿರೋ ಎಲ್ರು ಸಮಾಧಾನ ಮಾಡ್ತಾರೆ. ಶಾಂತಿಗೆ ನಾನಿನ್ನು ಹೊರಡ್ತೀನಿ, ತಾಯಿ ಇಲ್ದಿರೋ ಮಗು ಅದು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಮಲೇಷಿಯಾಗ ಹೋಗೋದನ್ನ ನಿಲ್ಲಿಸ್ಬಿಡು ಸೂರ್ಯ ಅಂತ ರಂಗನಾಥರು ಹೇಳ್ತಾರೆ. ಮನೋಜ ರೋಹಿಣಿನ ರೂಮಿಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತಾನೆ. ಹೀಗೆಲ್ಲ ಆಗ್ಬಾರ್ದಿತ್ತು ರೋಹಿಣಿ, ನಿಮ್ ತಂದೆ ನಮ್ಮನ್ನೆಲ್ಲ ಬಿಟ್ಟು ಇಷ್ಟ ಬೇಗ ಹೋಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಅವ್ರನ್ನ ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು ರೋಹಿಣಿ, ನಿನ್ಗೋಸ್ಕರ ನಾನಿದ್ದೀನಿ, ದುಃಖ ಪಡ್ಬೇಡ ಅಂತ ಹೇಳಿ ಮನೋಜ ಸಮಾಧಾನ ಮಾಡ್ತಿರ್ತಾನೆ. ನನ್ಗೋಸ್ಕರ ಅಂತ ನೀವ್ ಇದಿರಲ್ಲ ಮನೋಜ್, ಸಾಕು ಅಂತ ರೋಹಿಣಿ ಡ್ರಾಮಾ ಮಾಡ್ತಿರ್ತಾಳೆ. ನೋಡ್ದೆ ಮೀನಾ, ಈ ಪಾರ್ಲರ್ ಅಮ್ಮ ಹೇಗ್ ಪ್ಲಾನ್ ಮಾಡಿದಾಳೆ ಅಂತ. ನಾವು ಮಲೇಷಿಯಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಮಾರ್ನಿಂಗ್ ಬಂದು ಪೌಡ್ರಮ್ಮ ನಪ್ಪ ತೀರೋಗಿದ್ದಾರೆ ಅಂದ್ರೆ ನೀನೇ ಯೋಚನೆ ಮಾಡಿ ನೋಡು, ನಾವೆಲ್ಲರೂ ಮಲೇಷಿಯಾಗ ಹೋಗ್ಬಾರ್ದು ಅಂತಾನೆ ಆ ಪೌಡ್ರಮ್ಮ ಈ ತರ ಎಲ್ಲ ಪ್ಲಾನ್ ಮಾಡಿರೋದು ಅಂತ ಸೂರ್ಯ ಹೇಳಿದಾಗ, ನೀವ್ ಹೇಳೋದನ್ನೆಲ್ಲ ನೋಡ್ತಿದ್ರೆ ನನ್ಗೂ ಇದೇ ನಿಜ ಅನ್ನಿಸ್ತಿದೆ, ಇದು ನಿಜಾನ ಅಲ್ವಾ ಅಂತ ಮೊದಲು ನಾವು ತಿಳ್ಕೋಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.